ಭಾಗದಲ್ಲಿ ಕೃಪೆಯನ್ನು ನಡೆಸಬೇಕಾಗಿ ನಿಮ್ಮ ನಾಮವನ್ನು ಬೇಡಿಕೊಳ್ಳುತ್ತೇವೆ. ಕರ್ತವ್ಯದಲ್ಲಿ ಒಪ್ಪಿಸುತ್ತೇನೆ ಎನ್ನುವಂತಹ ಒಂದು ಮಾತು ಸ್ವಾಮಿ ಶಿಲ್ಬೆ ಮೇಲೆ ಹೇಳಿರುವಾಗ ಬಹಳ ಡಿಸ್ಟರ್ಬ್ ಆಗಿದ್ದು ಯಾರಂದ್ರೆ, ಬಹಳ ತೊಂದರೆ ಪಟ್ಟಿದ್ದು ಯಾರಂದ್ರೆ, ಸೋಲನ್ನ ಅನುಭವಿಸಿದ್ದು ಯಾರಂದ್ರೆ ಸೈತಾನ. ಯಾಕೆಂದರೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಈ ಮಾತನ್ನ ಹೇಳುವುದಕ್ಕಿಂತ ಮುಂಚೆ ತೀರಿ ಹೋದವರೆಲ್ಲರ ಸತ್ತವರ ಆತ್ಮಗಳೆಲ್ಲವೂ ಸೈತಾನನ ಲೋಕವನ್ನ ಪ್ರವೇಶಿಸ್ತಾ ಇದೆ. ಸೈತಾನನ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಆತ್ಮಗಳೆಲ್ಲವೂ ಸೈತಾನ. ನಿಮಗೆ ಭೂಲೋಕದಲ್ಲಿ ಪಾಪವೆನ್ನುವ ಮೂಲಕವಾಗಿ ಸುಖವನ್ನು ಕೊಟ್ಟಿದ್ದೇನೆ, ಅಡ್ಡದಾರಿಯ ಮೂಲಕವಾಗಿ ನೀನು ಅಂದುಕೊಂಡದ್ದೆಲ್ಲವನ್ನ ನಾನು ಕೊಟ್ಟಿದ್ದೇನೆ. ನೀನು ನರಕಲೋಕಕ್ಕೆ ಪ್ರಾಪ್ತಿಯಾಗಿರುವೆ. ತೀರಿ ಹೋದ ತಕ್ಷಣವೇ ಆ ತೀರಿ ಹೋದ ಸ್ಥಳದಲ್ಲಿ, ವ್ಯಕ್ತಿ ತೀರಿ ಹೋದ ಸ್ಥಳದಲ್ಲಿ ದೇವದೂತರಿಗೆ ಅವಕಾಶವೇ ಇಲ್ಲ. ಸೈತಾನನ ದೂತರು ಬಂದು ದೇವದೂತರನ್ನು ಓಡಿಸಿಬಿಟ್ಟು ಕಾಯ್ತಾ ಇದ್ರು. ಯಾವಾಗ ಆ ಮೂಗಿನಿಂದ ಆತ್ಮ ಹೊರಗೆ ಬರ್ತದೆ, ಸಾವು ಬಂದು ಕೂಡಲೇ ಆತ್ಮವನ್ನು ಹಾಗೆ ಹಿಡಿದುಕೊಂಡು ಹಾಗೆ ಪರಲೋಕವನ್ನು ತಪ್ಪಿಸಿಕೊಂಡು ನರಕ ಲೋಕದ ಮಾರ್ಗಕ್ಕೆ ಹೋಗಿ ನರಕದಲ್ಲಿ ಹಾಕ್ತಾರೆ. ಎಷ್ಟು ಆತ್ಮಗಳನ್ನ ಗೆದ್ದುಕೊಂಡು ಹೋಗಿ ನರಕ ಲೋಕಕ್ಕೆ ಹಾಕ್ತಾನೋ ಅಷ್ಟು ಸೈತಾನನ ಸಾಮ್ರಾಜ್ಯ ಬೆಳೀತಾ ಇತ್ತು. ಅದಕ್ಕೋಸ್ಕರ ಯೇಸು ಸ್ವಾಮಿ ಕ್ರಮದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಲ್ಲಿ ಆತನು 7ನೇ ಮಾತಾಗಿ ನಿನ್ನ ಕೈಗೆ ಒಪ್ಪಿಸ್ತೇನೆ. ಕೈಗೆ ಒಪ್ಪಿಸುವಂಥದ್ದು ಬಹಳ ಮುಖ್ಯ. ಬೈಬಲ್ನಲ್ಲಿ ಒಪ್ಪಿಸುವಂಥದ್ದು ಬಹಳ ಮುಖ್ಯ. ನಿನ್ನ ಕೈಗೆ ಒಪ್ಪಿಸ್ತೇನೆ, ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ. ಯೇಸು ಸ್ವಾಮಿ ಹೇಳಿದ ಮೇಲೆ ಈಗ ಯಾರ್ಯಾರು ನಂಬಿಗಸ್ತರಾಗಿ ನೀತಿವಂತರಾಗಿ ಚೆನ್ನಾಗಿ ಜೀವನ ಮಾಡಿ ಒಳ್ಳೆಯ ವಿಶ್ವಾಸಿಗಳಾಗಿ ಮರಣ ಹೊಂದುತ್ತಾರೋ, ಈಗ ಅವರ ಆತ್ಮಗಳೆಲ್ಲ ಯೇಸು ಸ್ವಾಮಿಯ ಕೈಯಲ್ಲಿ ಆತನ ಕೈಯಲ್ಲಿ ತೆಗೆದುಕೊಳ್ತಾರೆ. ಆತ್ಮವು ನಮ್ಮ ಕೈಯಲ್ಲಿ ಸಿಗೋದಿಲ್ಲ. ಆತ್ಮ ಸಿಗೋದೇ ಇಲ್ಲ. ನೀವು ಏನಾದರೂ ಬಿಟ್ಟರೆ ಆ ಬಿಟ್ಟಿದ್ರೆ ಅದು ನಮಗೆ ಸಿಗೋದಿಲ್ಲ. ಕೆಲವರಿಗೆ ಕಾಣ್ತಾರೆ, ಕನಸಲ್ಲಿ ಕಾಣ್ತಾರೆ ಆತ್ಮ. ಅದನ್ನ ಕೆಲವರು ನಿದ್ದೆಗಟ್ಟಲ್ಲಿ ಊಟಕ್ಕೆ ಹೋಗ್ತಾರೆ, ಸಿಗದೆ. ಆದ್ರೆ ಯೇಸುವಿಗೆ ಸಿಗ್ತದೆ ಕೈ. ಆತನ ಒಂದೇ ಇರಲ್ಲ ಅಧಿಕಾರ ಕೈಯಲ್ಲಿ. ಆ ಕೈ ಒಪ್ಪಿಸ್ತೇನೆ. ಆತನಿಂದ ಬಂದದ್ದು. ಇಲ್ಲಿ ನನ್ನದೇನಿಲ್ಲ, ನಮ್ಮದೇನೇನಿಲ್ಲ. ಈ ಶರೀರ ತಂದೆ ತಾಯಿಗಳಿಂದ ಬಂದದ್ದು. ಆತ್ಮವು ದೇವರ ಕೈಯಿಂದ ಬಂದದ್ದು. ಜ್ಞಾನ ವಿವೇಕಗಳು ಓದ್ತಾ ಬೆಳೀತಾ ಎಜುಕೇಶನ್ ಮಾಡ್ತಾ ಬಂದಿದ್ದು. ಆರೋಗ್ಯ ಒಳ್ಳೆ ಚೆನ್ನಾಗಿ ತಿಂತೀವಿ, ಮೆಡಿಕಲ್ ನಲ್ಲಿ ಹೋಗ್ತೀವಿ, ಎಲ್ಲ ಬೇರೆ ಕಡೆಯಿಂದ ಬಂದದ್ದು. ಇಲ್ಲಿಂದ ನನ್ನಿಂದ ಇರುವಂತದ್ದು ಒಂದೇ, ನನ್ನ ಆತ್ಮವನ್ನು ಸ್ವಾಮಿ ಒಪ್ಪಿಸಬೇಕು. ಆತನ ಕೈ ಹಿಡಿದುಕೊಳ್ತಾರೆ. ಆತನ ಕೈಯಲ್ಲಿ ಮಾತ್ರ ಕೂತ್ಕೊಂತಾರೆ ಆತ್ಮ. ಬೇರೆಯವ್ರ ಕೈ ಆ ಕೈಗೆ ಒಪ್ಪಿಸ್ಕೊಂಡು ಒಂದು. ಎರಡನೇದಾಗಿ ಯೇಸು ಸ್ವಾಮಿ ಮರಣ ಹೊಂದಿದ ಕೂಡಲೇ ನಿನ್ನ ಕೈಗೆ ನನ್ನ ಆತ್ಮವನ್ನು ಒಪ್ಪಿಸ್ತೇನೆ ಅಂದು ಕೂಡಲೇ ಯೇಸುವಿನ ಪ್ರಯಾಣ ಶಿಲುಬೆ ಮೇಲೆ ತನ್ನ ಆತ್ಮವನ್ನು ಒಪ್ಪಿಸಬೇಕು, ತನ್ನ ಜೀವ ಬಿಟ್ಟ ಮೇಲೆ ಆತನ ಎಲ್ಲಿಗೆ ಹೋದ? ಶಿಲುಬೆ ಮೇಲೆ ಮರಣ ಹೊಂದಿದ ಕೂಡಲೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ ಅಂದು ಕೂಡಲೇ ಸ್ವಾಮಿ ಎಲ್ಲಿಗೆ ಹೋದ? ದಯಮಾಡಿ ಹೇಳು, ಎಲ್ಲಿಗೆ ಹೋದ? ಹೌದು, ಲೋಕಕ್ಕೆ ಇರುತ್ತೆ. ಯೇಸುವಿನ ಆತ್ಮವು ನ್ಯಾಯ ತೀರ್ಮಾನ ಮಾಡೋದಕ್ಕೋಸ್ಕರವಾಗಿ ಭೂಲೋಕಕ್ಕೆ ಒಂದೇ ಅಲ್ಲ, ನರಕಲೋಕದಲ್ಲಿ ಬಂದಿಗಳಾಗಿರುವಂತಹ ಆತ್ಮಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸೈತಾನನ ಸಾಮ್ರಾಜ್ಯವನ್ನು
ಪರಲೋಕಕ್ಕೆ ಹೋಗೋದಕ್ಕೆ ಈಗ 40 ದಿನ ಇದೆ. ಪರಲೋಕಕ್ಕೆ ಆತನು ಪುನರುತ್ಥಾನನಾಗಿ ಭಾನುವಾರ ಪುನರುತ್ಥಾನ ಹಬ್ಬ ಮಾಡ್ತೇವೆ. ಪುನರುತ್ಥಾನ ಹಬ್ಬ ಆದ್ಮೇಲೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ 40 ದಿನ ಇದೆ. ಮತ್ತೆ ಈ 40 ದಿನಗಳ ಗುಡ್ ಫ್ರೈಡೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 3 ಗಂಟೆಯಿಂದ 3:30 4 ಗಂಟೆ 3 ಗಂಟೆ ಇಂದ ಹಿಡಿದು ಪುನರುತ್ಥಾನದ ಸಮಯ ಭಾನುವಾರದ ಬೆಳಗಿನವರೆಗೆ ಹೋರಾಟ. ಯಾಕೆಂದ್ರೆ ಸೈತಾನನು ಆ ಸಮಯದಲ್ಲಿ ತನ್ನವರನ್ನೆಲ್ಲ ಕರೆದುಕೊಂಡು ಆ ನರಕ ಲೋಕದೊಳಗೆ ಹೋಗ್ಬಿಟ್ಟು, ಯಾಕೆಂದ್ರೆ ಭೂಲೋಕದಲ್ಲಿ ಪಾಪ ಪರಿಹಾರವಾಯಿತು, ಪಾಪದ ಶಿಕ್ಷೆ ಹೋಯಿತು, ಮನುಷ್ಯರ ಮೇಲೆ ಇದ್ದಂತ ಪಾಪದ ಶಿಕ್ಷೆ ಹೋಯಿತು, ಕಳೆದೋಯ್ತು. ಇನ್ನೆಲ್ಲೂ ಸ್ಥಾನ ಇಲ್ಲ. ರಕ್ತ ಬಿತ್ತು, ಪರಿಶುದ್ಧವಾದ ರಕ್ತ ಸುರಿಯಿತು, ದೇಹ ಮುರಿಯಲ್ಪಟ್ಟು ಇನ್ನು ಸ್ಥಾನ ಇಲ್ಲ. ಹೋಗ್ಬೇಕು, ಇನ್ನೆಲ್ಲಿ ಹೋಗ್ಬೇಕು? ಎಲ್ಲಿ? ಇಡೀ ದೊಡ್ಡ ಗ್ಯಾಲಕ್ಸಿಯಲ್ಲಿ, ದೊಡ್ಡ ನಮ್ಮ ಹಿಂದೂ ಇದರಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲೂ ಸೈತಾನಿಕ ಸ್ಥಳವೇ ಇದ್ದಾಗ ಒಂದೇ ನನ್ನ ಲೋಕಕ್ಕೆ ಹೋಗ್ಬೇಕು. ಸ್ವಾಮಿ ಅಲ್ಲಿ ಹೋಗ್ಬೇಕು. ಮತ್ತೆ ಅಲ್ಲಿ ಹೋರಾಟನೇ ಇಲ್ಲ. ಯಾಕಂದ್ರೆ ರಕ್ತ ಯಾವ ಭೂಮಿ ಬಿದ್ದು ನರಕ ಲೋಕ ಹಳ್ಳಾಡ್ಬಿಟ್ಟು. ನರಕ ಲೋಕದಲ್ಲಿ ನೋಹನ ಕಾಲದಲ್ಲಿ ಅಪರಾಧಿಗಳಾಗಿ ಎಷ್ಟೋ ಜನ ನೀರಿನಲ್ಲಿ ಉಸಿರುಗಟ್ಟಿ ಸತ್ತೋಗಿದ್ರಲ್ಲ, ಪಾಪ ಮಾಡಿ ಸತ್ತೋಗಿದ್ದರು. ಅವರ ಆತ್ಮಗಳೆಲ್ಲ ಅದನ್ನು ಬ್ರೇಕ್ ಮಾಡಿ ಇಟ್ಕೊಂಡಿದ್ದಾರೆ. ಕೋಟಿ 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 ಆತ್ಮಗಳಲ್ಲಿ ಇನ್ನೂ ಒಳಗೆ ನೋಹನ ಕಾಲಕ್ಕಿಂತ ಮುಂಚೆ ಹಾಗೆ ಕೆಲವು ದೇವದೂತರ ಆತ್ಮಗಳು ಅಲ್ಲಿಗೂ. ಪೇತ್ರನ ಪತ್ರಿಕೆಯಲ್ಲಿದೆ, ಈ ಟೈಮ್ ಇಲ್ಲ ಅಂತ ಹೇಳಿದ್ರು. ಪೇತ್ರನ ಪತ್ರಿಕೆಯಲ್ಲಿದೆ, ನೋಹನ ಕಾಲದಲ್ಲಿ ದೇವದೂತರುಗಳು ತಪ್ಪು ಮಾಡ್ತಾರೆ, ಅವರು ಅಪರಾಧ ಮಾಡ್ತಾರೆ, ಅವರು ತಪ್ಪು ಮಾಡ್ತಾರೆ. ಅವರ ತಪ್ಪು ಅಪರಾಧ ಮಾಡಿದಾಗ ಅವರನ್ನು ಸಹ ದೇವನಾಥ ಲೋಕಗಳಲ್ಲಿ ಸೇರಿಸಿ ಇವತ್ತು ಬೇರೆ ಅದಕ್ಕೆ ಆತನು ಆ ನರಕಲ್ಲಿ ಲೋಕವನ್ನು ಕ್ಲೀನ್ ಮಾಡಿ ಎಲ್ಲ ಆತ್ಮಗಳು ಪರಲೋಕಕ್ಕೆ ಸೇರುವ ಹಾಗೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾ ಇದ್ದಾರೆ, ಒಪ್ಪಿಸ್ತೇನೆ, ಆತ್ಮವನ್ನು ಒಪ್ಪಿಸ್ತೇನೆ. ಇನ್ನು ಮುಂದೆ ಸಾಯುವವರೆಲ್ಲರೂ, ಮರಣ ಹೊಂದುವವರೆಲ್ಲರೂ ತಮ್ಮ ಒಂದು ಆತ್ಮವನ್ನು ಒಪ್ಪಿಸ್ತಾರೆ ಸ್ವಾಮಿಗೆ. ಅದಕ್ಕೆ ಪ್ರತಿಯೊಬ್ಬೊಬ್ಬರು ಮರಣ ಹೊಂದುವಾಗ, ಸಾಯುವಾಗ, ಉಸಿರು ಹೋಗುವ ಸಮಯದಲ್ಲಿ ಸ್ವಲ್ಪ ಜ್ಞಾನ ಇದ್ದೇ ಇರ್ತದೆ. ಒಂದು ಸಾರಿ ಇಂಥ ಒಂದು ಘಟನೆ ನಡೆಯಿತು. ಇಂಥ ವಾಕ್ಯ ಕೇಳುವಾಗ ಮರಣ ಬರುವ ಸಮಯದಲ್ಲಿ ಸ್ವಾಮಿಗೆ ಒಪ್ಪಿಸಬೇಕು. ಸ್ವಾಮಿ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ ಸ್ವಾಮಿ, ಈಗ ಸಿದ್ಧರಿದ್ದೇನೆ ಎಂಬುದಾಗಿ ಒಪ್ಪಿಸುವಾಗ ಸಮಯ ಬೇಕು ನಮಗೆ. ಒಂದು ಸಾರಿ ಸಮಯವಿಲ್ಲ, ಆಕ್ಸಿಡೆಂಟ್ ಆಯ್ತು, ಕಾರ್ ಒಳಗೆ ನುಚ್ಚುಗುಜ್ಜಾಯ್ತು, ಜ್ಞಾನದ ಪರಿಜ್ಞಾನ ಇಲ್ಲ, ದೇಹ ನುಚ್ಚುಗುಜ್ಜಾಗಿ ಏನು ಹೋಗ ಸಮಯದಲ್ಲಿ ವಿಜ್ಞಾನ ಹೇಳ್ತದೆ ಎಂತ ಟೈಮ್ನಲ್ಲಾದ್ರೂ ಒಂದು 30 ಸೆಕೆಂಡ್ ಟೈಮ್ ಇರ್ತದಂತೆ. ಎಂಥ ಆಕ್ಸಿಡೆಂಟ್ ಆಗಿರಲಿ, ಎಂಥ ಭೂಕಂಪ ಆಗಿರಲಿ, ಏನೇ ಆಗಿರಲಿ, ನೀರಿನ ಮುಳುಗಿ ಸಾಯಲಿ, ಒಂದು 30 ಸೆಕೆಂಡ್ ಟೈಮ್ ಇರ್ತದಂತೆ. ಅದರಲ್ಲೇ ಹೇಳ್ತಾನಂತೆ, ಸ್ವಾಮಿ ನನ್ನ ಆತ್ಮವನ್ನು ವಾಪಸ್. ಥೈಲ್ಯಾಂಡ್ ನಲ್ಲಿ ಎಷ್ಟೋ ಜನ ಕ್ರೈಸ್ತರು ಒಳಗೇನೆ ಭೂಕಂಪದಿಂದ ಬೀಳುವಾಗ ಇದು ನಿಜವಾದ ಕ್ರೈಸ್ತರು, ಇದು ನಿಜವಾದ ಕ್ರೈಸ್ತರ ಲಕ್ಷಣ. ಅದಕ್ಕೆ ಸ್ವಾಮಿ, ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸ್ತೇನೆ, ನಿನ್ನ ಕೈಗೆ ಒಪ್ಪಿಸ್ತೇನೆ. ಸ್ವಾಮಿ ಕೈಗೆ ಹೋಗ್ತದೆ. ನಮ್ಮಲ್ಲಿ, ನನ್ನಲ್ಲಿ ಆತ್ಮ ಇದೆ, ನಿಮ್ಮಲ್ಲಿ ಆತ್ಮ ಇದೆ, ಎಲ್ಲರಲ್ಲಿ ಆತ್ಮ ಇದೆ. ಅಮ್ಮ, ನಿಮ್ಮ ಆತ್ಮಗಳನ್ನ ಮರಣದ ನಂತರ ಅದನ್ನು ನೋಡ್ತಾನೆ. ಎಷ್ಟು ಚಂದ ಇದೆ, ಎಷ್ಟು ಪ್ರಾರ್ಥನೆ ಮಾಡಿದೆ, ಎಷ್ಟು ಆರಾಧನೆ ಮಾಡಿದೆ, ಎಷ್ಟು ಒಳ್ಳೆಯದಾಗಿ ನಡ್ಕೊಂಡಿದೆ. ಆ ಕೈ, ಕಾಯವಾದ ಕೈ
ಈಗಲೂ ಇದೆ ಪರಲೋಕ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ಆತ್ಮಗಳನ್ನು ಒಪ್ಪಿಸುವಂಥದ್ದೇ ಒಂದು ಶ್ರೇಷ್ಠವಾದ ಕಾರ್ಯ. ಮರಣದ ಸಮಯ ಈಗ ತಾನೇ ಒಬ್ಬರು ಹೇಳಿರುತ್ತಾರೆ, ಮರಣದ ಸಮಯ ಎಲ್ಲರಿಗಿದೆ. ಆ ಮರಣದ ಸಮಯದಲ್ಲೇ ಎಂಥ ಗಳಿಗೆ ಇರಲಿ, ಎಂಥ ಸಮಯವಿರಲಿ, ಶಿಲುಬೆ ಮೇಲೆ